ಮಹಾರಾಷ್ಟ್ರದ ಮುಂಬೈ ಹಾಗೂ ಪುಣೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಪ್ರಮುಖವಾಗಿ ಧಾರಾಕಾರ ಮಳೆಯಿಂದ ಮುಂಬೈ ನಗರದ ವಿವಿಧ ಪ್ರದೇಶಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ರಸ್ತೆ ಮೇಲೆ ಮಳೆ ನೀರು ನದಿಯಂತೆ ಉಕ್ಕಿ ಹರಿದಿದೆ. ಹಳ್ಳ ಕೊಳ್ಳಗಳಿಗೆ ಮಳೆ ನೀರು ಹರಿದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ವಿವಿಧ ಪ್ರದೇಶದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿದ ಪರಿಣಾಮ ಮನೆಯಲ್ಲಿದ್ದ ವಸ್ತುಗಳು ನೀರಿನಲ್ಲಿ ತೊಯ್ದು ಹೋಗಿದೆ. ಸದ್ಯ ವರುಣನ ಆರ್ಭಟಕ್ಕೆ ಮುಂಬೈ ನಗರದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಗಾಡಿಯೆಲ್ಲ ಮುಳುಗಿ ಹೋಗಿರೋದನ್ನ ನೋಡ್ತಾ ಇದ್ದೀರಾ, ಕೊಚ್ಚಿ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಜೊತೆಗೆ ಮಳೆ ನೀರು ರಸ್ತೆಯಲ್ಲಿ ಯಾವ ಪ್ರಮಾಣದಲ್ಲಿ ನಿಂತಿದೆ ಅನ್ನೋದನ್ನ ಕೂಡ ಗಮನಿಸಿದ್ರೆ ಅಲ್ಲಲ್ಲಿ ವಾಹನಗಳು ಕೆಟ್ಟು ನಿಂತಹ ದೃಶ್ಯ ಕೂಡ ಕಂಡು ಬಂದಿದೆ. ಮತ್ತೆ ಮುಂಬೈ ಮಹಾನಗರದಲ್ಲಿ ಈ ಮಳೆ ಅನ್ನೋದು ಕೇವಲ ಅರ್ಧ ಗಂಟೆ ಸುರಿದ್ರೂ ಕೂಡ ಬಹಳ ಸಮಸ್ಯೆಯನ್ನು ತಂದೊಡ್ಬಿಡುತ್ತೆ. ನಾವು 2008-09 ಕೂಡ ನೋಡ್ತಾ ಇದ್ದೀವಿ ಯಾವ ಪ್ರಮಾಣದಲ್ಲಿ ಅಲ್ಲಿ ಹಾನಿ ಆಗತ್ತೆ. ಅರ್ಧ ಗಂಟೆಯ ಮಳೆ ಹಲವರ ಜೀವವನ್ನ ಕಸಿದಿರುವಂತಹ ಅನೇಕ ಉದಾಹರಣೆಗಳಿದ್ದಾವೆ. ನಿನ್ನೆ ಸುರಿದಂತಹ ಮಳೆಗೂ ಕೂಡ ಬಹಳ ಸಮಸ್ಯೆ ಜನರಿಗಾಗಿದೆ. ಜೊತೆಗೆ ಒಂದಷ್ಟು ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಸಮುದ್ರ ಮಟ್ಟಕ್ಕೆ ಈ ನಗರ ಇದೆಯಲ್ಲ, ಈ ನಗರಕ್ಕೂ ಸಮುದ್ರ ಮಟ್ಟಕ್ಕೂ ವಿಪರೀತವಾದಂತಹ ಎತ್ತರ ಏನಿಲ್ಲ. ಹೀಗಾಗಿ ಮಳೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಲ್ಲಿನ ರಾಜಕಾಲುವೆಗಳು ಉಕ್ಕಿ ಹರಿದು ರಸ್ತೆಗಳ ಮೇಲೆ ನೀರು ಹರಿಯುತ್ತೆ.